ಬದಲಾವಣೆ ಕಾನ್ಸ್ಟೆಂಟ್, ಅದು ನಾನ್ ಎಂಡಿಂಗ್ ಆಗ್ತಾನೇ ಇರುತ್ತೆ. ಏನೋ ನಮ್ಮಲ್ಲಿ ಆ ಗ್ರೋತ್ ಕಾಣಿಸ್ತಾನೆ ಇರುತ್ತೆ, ಡಿಫ್ರೆನ್ಸ್ ಕಾಣಿಸ್ತಾನೆ ಇರುತ್ತೆ. ಮುಗೀತು ಅಂತ ಇಲ್ಲವೇ ಇಲ್ಲ. ಮಾತು ಕಮ್ಮಿ ಆಗತ್ತೆ, ಯಾವುದು ಪರ್ಸನಲ್ಲಾಗಿ ತಗೊಳ್ಳಲ್ಲ, ಜನರಲ್ ಟಾಕ್ ಅಷ್ಟು ಇಷ್ಟು ಅಷ್ಟೇ. ಪ್ರತಿಯೊಂದು ಫೀಲ್ ಮಾಡ್ತೀವಿ, ವಿ ಸೆನ್ಸ್ ಎವ್ರಿಥಿಂಗ್. ಎಷ್ಟೋ ನಾನ್ ವರ್ಬಲ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು. ಎಷ್ಟೋ ಸತಿ ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ಸ್ಟ್ರಾಂಗರ್, ಅದು ನಮಗೆ ಗೊತ್ತಾಗ್ತಾ ಬರುತ್ತೆ. ಅಯ್ಯೋ, ನಾನು ಇಷ್ಟೊಂದು ಶಕ್ತಿ ಇದೆ ನನ್ನಲ್ಲಿ ಅಂತ. ಆ ಇನ್ನರ್ ಸ್ಟೇಟ್ನ ಮೇಂಟೈನ್ ಮಾಡ್ತಾ ಬರ್ತೀವಿ. ಒಳಗೆ ಏನಾಗ್ತಾ ಇದೆ ಅನ್ನೋದು ನಮಗೆ ಬಹಳ ಮುಖ್ಯ. ಅದೇ ಪ್ರಾಕ್ಟೀಸಿಗೆ ಬರೋದು. ಸ್ಪಿರಿಚುಯಾಲಿಟಿ ಸಾಧನೆ ಅಂದರೆ ಏನೋ ಅದ್ಭುತ ಪವಾಡಗಳೇನೂ ಮಾಡಬೇಕಾಗಿಲ್ಲ. ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದೇ ಒಂದು ದೊಡ್ಡ ಪವಾಡ. ಅದಕ್ಕಿಂತ ಬೇರೆ ಪವಾಡ ಇಲ್ಲ. ಅದು ಪರಿಣಾಮ ಆಗುತ್ತೆ ಬೇರೆಯವ್ರ ಮೇಲೆ.